ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಮಹತ್ವವಾದ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀನಿ. ವೀಕ್ಷಕರೇ, ನೀವೆಲ್ಲರೂ ಗಮನಿಸಿರಬಹುದು, ಕಳೆದ ಕೆಲವು ತಿಂಗಳ ಹಿಂದೆ ಜಾತಿ ಜನಗಣತಿ ಅನ್ನುವಂಥ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡಿತ್ತು. ಏನಿದು ಹಾಗಾದ್ರೆ ಜಾತಿ ಗಣತಿ ಅಂತ ಹೇಳಿದ್ರೆ? ಯಾಕೆ ಇದು ಇಷ್ಟನ್ನು ಸದ್ದು ಮಾಡ್ತಾ ಇದೆ? ಈ ವರದಿ ಅಂದ್ರೆ ಏನು? ಪ್ರಬಲ ಸಮುದಾಯ ಇದಕ್ಕೆ ವಿರೋಧಿಸ್ತಾ ಇರೋದು ಯಾಕೆ? ಒಕ್ಕಲಿಗ ಸಮುದಾಯ ಇರಬಹುದು ಅಥವಾ ಲಿಂಗಾಯತ ಸಮಾಜ ಇರಬಹುದು, ಯಾಕೆ ಈ ಜಾತಿ ಗಣತಿ ವರದಿಯನ್ನ ಮಂಡಿಸೋದು ಬೇಡ ಅಂತ ವಿರೋಧಿಸ್ತಾ ಇದ್ದಾರೆ? ಇದು ವಾಸ್ತವದಲ್ಲಿ ಏನಕ್ಕೆ ಇವರು ಬೇಡ ಅಂತ ಹೇಳ್ತಾ ಇದ್ದಾರೆ? ತಜ್ಞರ ಅಭಿಪ್ರಾಯ ಏನೇನಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಜಾತಿ ಗಣತಿ ಜ್ವಾಲೆ. ನೋಡಿ, ತೆಲಂಗಾಣದ ರೀತಿ ಕ್ರಾಂತಿಕಾರಿ ಹೆಜ್ಜೆಯನ್ನ ಸಿದ್ದರಾಮಯ್ಯ ಸರ್ಕಾರ ಇಡುತ್ತಾ? ಹಲವರ ವಿರೋಧದ ಮಧ್ಯೆಯೂ ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದು ಫಿಕ್ಸ್. ಹಾಗಾದ್ರೆ ನಾಳಿನ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದತ್ತ ಎಲ್ಲರ ಚಿತ್ತ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನ ಮಂಡಿಸ್ತಾರಾ? ನಾಳೆ ನಡೆಯುವಂತಹ ಸಂಪುಟ ಸಭೆಯ ಎಲ್ಲರ ಚಿತ್ತ ಕೂಡ ಅದರ ಮೇಲೆ ಇದೆ. 169 ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ ಈ ಜಾತಿ ಜನಗಣತಿ ವರದಿ. ಶುಕ್ರವಾರದ ಸಂಪುಟದತ್ತ ಚಿತ್ತ ಏನಾಗುತ್ತೆ ಅನ್ನುವಂತಹ ಕೋಲಾಹಲ ಇದೆ. 1 ಕೋಟಿ 2 ಕೋಟಿ ಅಲ್ಲ, ಬರೋಬ್ಬರಿ 169 ಕೋಟಿ ವೆಚ್ಚದಲ್ಲಿ ತಯಾರಿಸಿರುವಂತಹ ಜಾತಿ ಜನಗಣತಿ ವರದಿ ಇದು. ರಾಹುಲ್ ಗಾಂಧಿ ಖರ್ಗೆಯಿಂದ ಸಾಮಾಜಿಕ ನ್ಯಾಯದ ಭರವಸೆಯನ್ನ ನೀಡಲಾಗಿದೆ. 50% ಮೀಸಲಾತಿ ಮಿತಿಗೋಡೆ ಒಡೆಯುತ್ತೀವಿ ಅಂದ್ರೆ ಅದನ್ನ ತೆಗೆದು ಹಾಕ್ತೀವಿ, ಮಿತಿಯನ್ನ 50% ರಿಸರ್ವೇಶನ್ ಅಂತ ಏನಿದೆಯಲ್ಲ ಅದನ್ನ ನಾವು ಬ್ರೇಕ್ ಮಾಡ್ತೀವಿ, ಇನ್ನು ಹೆಚ್ಚು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ನಿಂದ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯದ ಜಪ. ನಾವು ಅಧಿಕಾರಕ್ಕೆ ಬಂದ್ರೆ 50% ಮೀಸಲಾತಿಯನ್ನ ಮಿತಿ ಇದೆಯಲ್ಲ ಅದನ್ನ ರದ್ದುಪಡಿಸ್ತೀವಿ ಅಂತ ಹೇಳಿದ್ರು. ಗುಜರಾತ್ನ ಎಐಸಿಸಿ ಮಹಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿ ಬಗ್ಗೆ ಹೊಸ ಕಾನೂನನ್ನು ತರ್ತೀವಿ, 50% ಮೀಸಲಾತಿ ಮಿತಿ ಇದೆಯಲ್ಲ ಅದನ್ನ ರದ್ದುಪಡಿಸ್ತೀವಿ, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿ ಬಗ್ಗೆ ಹೊಸ ಕಾನೂನನ್ನ ತರ್ತೀವಿ, ಇಡೀ ದೇಶದಲ್ಲೇ ಜಾತಿ ಜನಗಣತಿ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನೋಡಿ, 50% ಮೀಸಲಾತಿ ಮಿತಿಗೋಡೆಯನ್ನ ನಾವು ಬ್ರೇಕ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಗುಜರಾತ್ನ ಎಐಸಿಸಿ ಮಹಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ನಿಂದ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯದ ಜಪ. ನೋಡಿ, ಸಾಕಷ್ಟು ವಿರೋಧ ಇದೆ ಸ್ವಪಕ್ಷದಲ್ಲೇ. ಕಾಂಗ್ರೆಸ್ನಲ್ಲೇ ಬಹಳಷ್ಟು ಜನ ಸಚಿವರು ಶಾಸಕರುಗಳು ಈ ವರದಿಗೆ ವಿರೋಧಿಸ್ತಾ ಇದ್ದಾರೆ. ರಾಹುಲ್ ಸಾಮಾಜಿಕ ನ್ಯಾಯದ ಮಾತು ಸಿದ್ದು ಕುರ್ಚಿಯನ್ನ ಸುಭದ್ರಪಡಿಸುತ್ತಾ? ರಾಹುಲ್ ಗಾಂಧಿ ಅವರ ಸಾಮಾಜಿಕ ನ್ಯಾಯದ ಮಾತು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಪಡಿಸುತ್ತಾ? ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆಶಿ ಅವರ ಕನಸಿದೆಯಲ್ಲ ಅದು ಈಡೇರೋದೇ ಇಲ್ವಾ? ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ರೇಸ್ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಹಾದಿಗೆ ಕಲ್ಲು ಮುಳ್ಳ. ಬಂಡೆ ಕನಸು ನುಚ್ಚುನೂರಾಗೋಯ್ತಾ? ಟಗರು ರಾಮಯ್ಯ ಕುರ್ಚಿಗೆ ಭಂಗನೇ ಇಲ್ವಾ? ನಾಳಿನ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮೀಟಿಂಗ್ನತ್ತ ಇಡೀ ಕರ್ನಾಟಕದ ಚಿತ್ತವಿದೆ. ನೋಡಿ, ಈ ಜಾತಿ ಜನಗಣತಿ ವರದಿಯನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಸಚಿವರ, ಹಿರಿಯರ, ರಾಜಕಾರಣಿಗಳ ವಿರೋಧ ಇದೆ. ಈ ಸಾಮಾಜಿಕ ನ್ಯಾಯದ ಮಾತಿದೆಯಲ್ಲ ರಾಹುಲ್ ಗಾಂಧಿ ಅವ್ರದ್ದು, ಇದು ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರನಾ? ಹಾಗಾದ್ರೆ ಸಿಎಂ ಕುರ್ಚಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚುನೂರಾಗೋಯ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಏನ್ ಮಾತನಾಡಿದ್ರು ಕೇಳಿಸ್ಕೊಂಡು. और मैं जानता हूं कि जो तेलंगाना की हालत है वो इस देश के हर प्रदेश की हालत है. तेलंगाना में 90% आबादी ओबीसी, अति पिछड़ा, दलित, अति दलित, माइनॉरिटी, आदिवासी. तेलंगाना का कॉर्पोरेट सेक्टर देखिए, मालिकों की लिस्ट, सीईओज की लिस्ट, सीनियर मैनेजमेंट की लिस्ट, 90% में से आपको एक व्यक्ति नहीं मिलेगा. मोदी जी 24 घंटा पिछले वर्ग की बात करते हैं, दलितों की बात करते हैं, आदिवासियों, वनवासियों की बात करते हैं, वो उनको वनवासी कहते हैं. मगर जब उनकी भागीदारी का सवाल आता है, जब उनके पार्टिसिपेशन का सवाल आता है, तो बीजेपी के लोग बिल्कुल चुप हो जाते हैं. तो ये तेलंगाना ने एक क्रांतिकारी कदम उठाया है और पूरे देश को रास्ता दिखाया है
और मैं फिर से दोहरा के कह रहा हूं, इस स्टेज से आप सब के साथ कह रहा हूं कि 50% की जो दीवार है इसको हम पूरे देश में तोड़ के परे कर देंगे। और जो शुरुआत हमने तेलंगाना में की है, मोदी जी 24 घंटा पिछले वर्ग की बात करते हैं, दलितों की बात करते हैं, आदिवासियों वनवासियों की बात करते हैं, वो उनको वनवासी कहते हैं, मगर जब उनकी भागीदारी का सवाल आता है, जब उनके पार्टिसिपेशन का सवाल आता है, तो बीजेपी के लोग बिल्कुल चुप हो जाते हैं। तो ये तेलंगाना ने एक क्रांतिकारी कदम उठाया है और पूरे देश को रास्ता दिखाया है। और मैं फिर से दोहरा के कह रहा हूं, इस स्टेज से आप सब के साथ कह रहा हूं कि 50% ಎಸ್ ಇದೇ ವಿಚಾರವಾಗಿ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಅಶ್ವಿನಿ ಶಂಕರ್ ಇದ್ದಾರೆ. ಅಶ್ವಿನಿ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಜಾತಿ ಜನಗಣತಿ ಒಂದಷ್ಟು ದಿನ ಸದ್ದು ಮಾಡ್ತಾ ಇತ್ತು, ಈಗ ಆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ವರದಿಯನ್ನ ಮಂಡಿಸ್ತಾರೆ ಅನ್ನುವಂಥ ಮಾತು. ಸಾಕಷ್ಟು ವಿರೋಧ ಆಯಿತು. ಪಕ್ಷಾತೀತವಾಗಿ ಪ್ರಬಲ ಸಮುದಾಯದ ನಾಯಕರು ಇದನ್ನ ವಿರೋಧ ಮಾಡಿದ್ರು, ಆದರೆ ಹಿಂದುಳಿದ ವರ್ಗದ ನಾಯಕರು ಇದನ್ನ ಮಂಡಿಸಲೇಬೇಕು, ಈ ವರದಿ ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ಮೊದಲ ಪ್ರತಿಕ್ರಿಯೆ ಅಶ್ವಿನಿ? ಸಿಂಧೂರ್ ಅವರೇ, ಮೊದಲನೇದಾಗಿ ಈ ಜಾತಿ ಗಣತಿ ವರದಿ ಏನ್ ಸಲ್ಲಿಕೆ ಆಗಿದೆ ಇದು 2013ನೇ ಇಸ್ವಿದು. ಇವತ್ತು 2025ನೇ ಇಸ್ವಿ. ಸೊ ಇದು ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಜನ ಪಬ್ಲಿಕ್ ಹೇಳ್ತಾ ಇದ್ದಾರೆ, ಮನೆ ಮನೆಗೆ ಯಾರೂ ಬಂದಿಲ್ಲ ಇದ್ರ ಜನಗಣತಿ ಮಾಡೋದಿಕ್ಕೆ, ಜಾತಿ ಗಣತಿ ಮಾಡೋದಿಕ್ಕೆ ಅಂತ. ಯಾವ ಬೇಸಿಸ್ ಮೇಲೆ ಈ ರಿಪೋರ್ಟ್ ತಯಾರಾಗಿದೆ ಅನ್ನೋದು ನಮಗೆ ತುಂಬಾನೇ ಡೌಟ್ ಇದೆ. ನೋಡ್ಲಿ, ಇವ್ರು ಏನಾದ್ರು ಮಾಡ್ತೀವಿ ಅಂತ ಏನಾದ್ರು ಆಚೆ ತಗೊಂಡ್ಬಂದ್ರು, ವರದಿ ಸಲ್ಲಿಕೆ ಆಗಿದೆ, ಏನ್ ಮಾಡ್ತಾರೆ ನೋಡೋಣ. ಮುಂಬರುವಂತ ದಿನಗಳಲ್ಲಿ ಇವ್ರು ಕೊಡುವಂತ ವರದಿ ನೋಡ್ಕೊಂಡು ಯಾವ ರೀತಿ ಎಷ್ಟು ಸತ್ಯಾಸತ್ಯತೆ ಇದೆ ಅದ್ರಲ್ಲಿ ಅಂತ ನೋಡ್ಕೊಂಡು ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ತೀರ್ಮಾನ ತಗೋತಾರೆ. ಆದ್ರೆ ಜನರ ಪ್ರಕಾರ, ಜನರ ನಾಡಿ ಮಿಡಿತದ ಪ್ರಕಾರ ಕರ್ನಾಟಕದಲ್ಲಿ ಈ ವರದಿ ಏನ್ ಸಲ್ಲಿಕೆ ಆಗಿದೆ ಇಟ್ಸ್ ಟೋಟಲಿ ಅನ್ಸೈಂಟಿಫಿಕ್. ಸರಿಯಾಗಿ ನಡೆದಿಲ್ಲ, ನ್ಯಾಯಸಮ್ಮತವಾಗಿ ನಡೆದಿಲ್ಲ. ಹಾಗಾದ್ರೆ ಸರಿಯಾದ ರೀತಿಯಲ್ಲಿ ಜಾತಿ ಗಣತಿಯನ್ನ ತಯಾರಿಸಿ ಅಥವಾ ವರದಿಯನ್ನ ಕೊಟ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅದನ್ನ? ನೀವು ಇನ್ ದ ಸೆನ್ಸ್ ಬಿಜೆಪಿ? ಅದೇ ಹೇಳ್ತಿರೋದು, ಸೈಂಟಿಫಿಕ್ ಆಗಿರ್ಬೇಕು. ಜಾತಿ ಗಣತಿ ಕರೆಕ್ಟ್ ಆಗಿ ಮನೆ ಮನೆಗೆ ಹೋಗಿ ಇರುವಂತಹ ಡೇಟಾ ಏನಿದೆ, ಇರುವಂತಹ ಸತ್ಯಾಸತ್ಯತೆ ಏನಿದೆ ಅದರ ಪ್ರಕಾರ ನಡಿಬೇಕು. ಆ ಸಂಖ್ಯೆಗಳು ಬರಬೇಕು ಆಚೆ, ಸತ್ಯ ಬರಬೇಕು ಹೊರಗಡೆ. ಅದ್ರ ಪ್ರಕಾರ ಎಲ್ಲ OBCಗಳಿಗೆ, SC/STಗಳಿಗೆ ಎಲ್ಲರಿಗೂ ಇದರಿಂದ ನ್ಯಾಯ ಸಿಗ್ಬೇಕು, ಒಂದು ಸಮಾನತೆ ಸಿಗ್ಬೇಕು ಅಂತ ನಾನು ಹೇಳ್ತೇನೆ. ಹಾಗಾಗಿ ಬಿಜೆಪಿ ಯಾವತ್ತು ನಾವು ಇದರ ವಿರುದ್ಧ ಅಂತ ನಾವು ಖಂಡಿತ ಇಲ್ಲ. ಆದ್ರೆ ಜನಕ್ಕೆ ನ್ಯಾಯಯುತವಾಗಿ ನಡಿಬೇಕು, ಸಿಗ್ಬೇಕು, ಯಾವ್ದು ಸಿಗ್ಬೇಕು, ಎಷ್ಟು ಸಿಗ್ಬೇಕು ಅಷ್ಟು ಸಿಗ್ಬೇಕು, ಸೈಂಟಿಫಿಕ್ ಆಗಿ ಒಂದು ವರದಿ ಬರ್ಬೇಕು ಅನ್ನೋದು ಬಿಜೆಪಿ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಈ ಒಂದು ವಿಚಾರ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, 50% ರಿಸರ್ವೇಶನ್ ಮಿತಿ ಲಿಮಿಟ್ಸ್ ಏನಿತ್ತು ಆ ಲಿಮಿಟ್ಸ್ ನಾವು ಬ್ರೇಕ್ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಭದ್ರಪಡಿಸ್ಬಿಡುತ್ತಾ, DKC ಅವರ CM ಕನಸನ್ನ ನುಚ್ಚುನೂರಾಗ್ಬಿಡುತ್ತಾ ಇದೆಲ್ಲವೂ ಕೂಡ ಜಾರಿ ಆದ್ರೆ ಅನ್ನುವಂಥ ಒಂದು ಪ್ರಶ್ನೆ. ಆದ್ರೆ ಇಟ್ಸ್ ಅ ಪೊಲಿಟಿಕಲ್ ಟಾಕ್. ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಸಿದ್ದರಾಮಯ್ಯನವ್ರು ಇರೋವರ್ಗುನು ಬೇರೆ ಯಾರು ಆ ಕುರ್ಚಿನ ಅಲಂಕರಿಸಕ್ ಆಗಲ್ಲ. ಇದು ಗೊತ್ತಿರೋಂತ ವಿಷಯ. ಯಾಕಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಒಳಗಡೆ ಬಂದಿರೋಂಥದ್ದೇ ಅವರು ಅಧಿಪತ್ಯ ಸಾಧಿಸ್ಲಿಕ್ಕೆ, ಅವ್ರು ಇರೋವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ. ಇದನ್ನ ಯಾರು ಸುಳ್ಳು ಮಾಡ್ಲಿಕ್ಕೆ ಆಗಲ್ಲ. ದಾಳದ ಮೇಲೆ ದಾಳ, ದಾಳದ ಮೇಲೆ ದಾಳ ಹೂಡ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತಾಡಿ ಏನೇ ಸ್ಟ್ರಾಟಜಿ ಮಾಡಿ, ಬಿಕಾಸ್ ಅವ್ರು ಸ್ಟ್ರಾಟಜಿ ಕಿಂಗ್ ಅಂತ ಹೇಳ್ಕೊಳ್ಳೋರು, ಏನೇ ಸ್ಟ್ರಾಟಜಿ ಮಾಡಿದ್ರು ಸಿದ್ದರಾಮಯ್ಯನವ್ರ ಮುಂದೆ ಮಂಡಿ ಊರ್ಲೇಬೇಕಾಗಿದೆ. ಈಗ ಇದು ಇನ್ನೊಂದು ಆಡೆಡ್ ಸ್ಪೈಸ್ ಟು ದ ಸಿದ್ದರಾಮಯ್ಯ ಇದು ಚೀಫ್ ಮಿನಿಸ್ಟರ್ಶಿಪ್ ಅಂತ ಹೇಳ್ತೇನೆ ನಾನು. ಓಕೆ, ಈ ಒಂದು ವಿಚಾರ ಅಶ್ವಿನಿ, ಏನು ಜಾತಿ ಗಣತಿಯನ್ನ ನಾವು ಜಾರಿ ಮಾಡಬೇಕು ಮಾಡಬಾರ್ದು ಅನ್ನುವಂಥ ವಿಚಾರ, ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ಸಚಿವರಲ್ಲೇ ಇದಕ್ಕೆ ವಿರೋಧ ಇದೆ. ಅಂದ್ರೆ ನಾನು ಹೇಳ್ದಂಗೆ ಒಕ್ಕಲಿಗ ಸಮಾಜ ಇರಬಹುದು ಅಥವಾ ಲಿಂಗಾಯತ್ ಸಮಾಜ ಇರಬಹುದು, ಸ್ವತಃ ಶಾಮನೂರ್ ಶಿವಶಂಕರಪ್ಪನವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆನೂ ಕೂಡ ಕಾಂಗ್ರೆಸ್ ಎಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ವರದಿಯನ್ನು ಜಾರಿ ಮಾಡಿದ್ರೆ ನೀವೇನು ಹೇಳ್ತಿದ್ರೆ ಅನ್ಸೈಂಟಿಫಿಕ್ ವೇನಲ್ಲಿ ಮಾಡಿದ್ದಾರೆ ಅಂತ, ಇದನ್ನೇ ಹಲವು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲರ ವಿರೋಧದ ನಡುವೆಯೂ ಕೂಡ ಜಾರಿ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆಗಳಿದೆಯಾ?
ಅಥವಾ ತೆಲಂಗಾಣದ ರೀತಿ ಕ್ರಾಂತಿಕಾರಿ ಹೆಜ್ಜೆಯನ್ನ ಸಿದ್ದರಾಮಯ್ಯನವರು ಕೂಡ ಇಡ್ತಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಖಂಡಿತ ಕಾಂಗ್ರೆಸ್ ನಾಯಕರಲ್ಲೇನೆ ಭಿನ್ನಾಭಿಪ್ರಾಯಗಳಿದೆ. ನೀವು ಹೇಳಿದ ಸತ್ಯ, ನೋಡ್ತಾ ಬಂದಿದ್ದೇವೆ ನಾವು ಕೂಡ. ಆದ್ರೆ ಆಸ್ ಎ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ ನಾವ್ ಹೇಳೋದೇನಂದ್ರೆ, OBCಗಳಿಗೆ, ಪರಿಶಿಷ್ಟ ಜಾತಿಯವ್ರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಅವ್ರಿಗೆ ಅವರ ಹಕ್ಕುಗಳಿಗೆ ಏನು ನ್ಯಾಯ ಸಿಗ್ಬೇಕು ಅದ್ ಸಿಗ್ಲೇಬೇಕು. ನೋಡಿ, ಸಿದ್ದರಾಮಯ್ಯನವರು ಇದನ್ನ ಒಂದು ಅಹಿಂದ ನಾಯಕ ಅನ್ನೋದನ್ನ ಒಂದು ಟ್ರಂಪ್ ಕಾರ್ಡ್ ತರ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಪಾಲಿಟಿಕ್ಸ್ ಅಲ್ಲಿ. ಇದುವರೆಗೂ ಕರ್ನಾಟಕದಲ್ಲಿ OBCಗಳಿಗಾಗ್ಲಿ ದಲಿತರಿಗಾಗ್ಲಿ ಸಿದ್ದರಾಮಯ್ಯನವ್ರು ಏನೇನೂ ಮಾಡಿಲ್ಲ. ತೋಳ ಬಂತು ತೋಳ ಅಂತ ಅವಾಗ ಎಲೆಕ್ಷನ್ ಹತ್ರ ಬಂದಾಗ ಈಗ ಕುರ್ಚಿ ಭದ್ರಪಡಿಸ್ಕೊಳ್ಳೋದಕ್ಕೆ ಭಾಗ್ಯಗಳ ಭಾಗ್ಯರಾಮಯ್ಯ ಅಂತ ಕರೀತಾರೆ, ಅನ್ನರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯನವ್ರನ್ನ. ಹಲವು ಯೋಜನೆಗಳನ್ನ ತಂದಿದಾರಲ್ವಾ ಅವರು. ಅವರ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೂ ಈಗಲೂ ಗ್ಯಾರಂಟಿಗಳನ್ನ ತಂದಿದ್ದಾರೆ. ಅನ್ನಭಾಗ್ಯ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನ ತಂದಿದ್ರಲ್ವಾ. ಹೇಗೆ ಹೇಳ್ತೀರಿ ಅವ್ರು ಏನು ಮಾಡಿಲ್ಲ ಅಂತ ಹೇಳಿ? ಸಿಂಧೂರ ಅವರೇ, ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂದು 2 ವರ್ಷ ಆಯ್ತು. ಇವಾಗ ನೀವು ದೇವರಾಜ ಅರಸು ನಿಗಮದ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ತೆಗ್ಸಿ, SC/ST ಸಮುದಾಯದ ನಿಗಮದ ಸ್ಟ್ಯಾಟಿಸ್ಟಿಕ್ಸ್ ತೆಗ್ಸಿ, ಅದೇ ನಮ್ಮ BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಪರಮೋಚ್ಚ ನಾಯಕ BSY ಅವರು ಇದ್ದಾಗ ಮುಖ್ಯಮಂತ್ರಿಯಾಗಿ ಅನುದಾನಗಳನ್ನ ಎಷ್ಟು ಕೊಟ್ಟಿದ್ದಾರೆ OBCಗಳಿಗೆ, SCಗಳಿಗೆ, STಗಳಿಗೆ, ಪ್ರತಿಯೊಂದು ಅದರಲ್ಲಿ OBCಗಳಲ್ಲಿ ಪ್ರತಿಯೊಂದು ವರ್ಗಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಅಂಕಿ ಸಂಖ್ಯೆ ನೋಡಿದ್ರೆ 50% ಕಡಿಮೆ ಘೋಷಣೆ ಆಗಿದೆ ಅಷ್ಟೇ. ಅದರಲ್ಲಿ ಇನ್ನ 5% ಕೂಡ ಜನರಿಗೆ ತಲುಪಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸ್ಕಾಲರ್ಶಿಪ್ ಹಣ ಮಕ್ಕಳಿಗೆ ತಲುಪ್ತಾ ಇಲ್ಲ. SCP TSP ಹಣ ಏನಿದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ 2 ವರ್ಷದಿಂದ. ಅದನ್ನೆಲ್ಲ ಭಾಗ್ಯಗಳಿಗೆ ಅಂತಾರೆ, ಆ ಕಡೆ ಭಾಗ್ಯನೂ ಕೊಟ್ಟಿಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಅಳುತ್ತಾರೆ, ನಮಗ್ 3 ತಿಂಗಳಿಂದ ಬಂದಿಲ್ಲ, 5 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಅಂತ. ಕಂಪ್ಲೀಟ್ ಆಗಿ ನಾಪತ್ತೆ ಆಗಿದ್ದಾರೆ ಕಾಂಗ್ರೆಸ್ ಲಕ್ಷ್ಮಿ. ಎಲ್ಲಿದಾರೋ ಗೊತ್ತಿಲ್ಲ. ಅಶ್ವಿನಿ, ಜಾತಿ ಗಣತಿ ವರದಿ ಏನಾದ್ರೂ ಜಾರಿ ಆದ್ರೆ ಏನ್ ಲಾಭ ಹಿಂದುಳಿದ ವರ್ಗಕ್ಕೆ? ಅಂದ್ರೆ ನೀವು ಹೇಳ್ತಾ ಇರೋದು ಏನು ಲಾಭ? ಇವ್ರು ಪ್ರಬಲ ಸಮುದಾಯದವ್ರು ಕಳ್ಕೊಳ್ಳೋದೇನು? ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಶ್ವಿನಿ? ಆರ್ ಯು ಆಡಿಬಲ್? ಹಲೋ ಸಿಂಧೂರ, ಮತ್ತೊಮ್ಮೆ ಕೇಳಿ ದಯಮಾಡಿ. ರಿಪೀಟ್ ಇಟ್. ಈ ವರದಿ ಏನಾದ್ರೂ ಜಾರಿ ಆದ್ರೆ ಯಾಕೆ ಇಷ್ಟೊಂದು ಈ ಪ್ರಬಲ ಸಮುದಾಯದವರು ಇದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ಯಾಕೆ? ಹಿಂದುಳಿದ ವರ್ಗ ಇದಕ್ಕೆ ಎಸ್ ಗೋ ಹೆಡ್ ಅಂತ ಹೇಳ್ತಾ ಇರೋದು ಯಾಕೆ? ಇದು ಜಾರಿ ಆಗ್ಬೇಕು ಅಂತ ಹೇಳ್ತಾ ಇರೋದು ಯಾಕೆ? ಪ್ರಬಲ ಸಮುದಾಯದವ್ರು ಬೇಡ ಅಂತ ಹೇಳ್ತಾ ಇರೋದು ಯಾಕೆ? ಆಬ್ವಿಯಸ್ಲಿ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾನು ರಾಜಕೀಯ ಲಾಭಕ್ಕಾಗಿನೇ ತೂಗುವಂತಹ ನಾಯಕರೇ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಸಮಾಜದ ಕಳಕಳಿ, ಸಾಮಾಜಿಕ ಕಳಕಳಿ ಯಾರಿಗೂ ಅಲ್ಲಿ ಬೇಡವಾಗಿದೆ ಕಾಂಗ್ರೆಸ್ ನಲ್ಲಿ. ಬರೀ ಅವ್ರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಚುನಾವಣೆಗೋಸ್ಕರ ಅವ್ರಿಗೆ ಈ ಒಂದು ಟ್ರಂಪ್ ಕಾರ್ಡ್ ನ ಇಟ್ಕೊಂಡಿದ್ದಾರೆ. ಮತ್ತಿನ್ಯಾವ ಲಾಭಕ್ಕೂ ಇಲ್ಲ, ಯಾವ ಜನರ ಒಳಿತಿಗಾಗಿಯೂ ಇಲ್ಲ. ಇದರಿಂದ ಯಾರಿಗೂ ಅಂದ್ರೆ ಇದರಿಂದ ಬಿಜೆಪಿಗೆ ಏನು ಲಾಭ ಇಲ್ಲ ಅಂತ ಹೇಳ್ತೀರಾ? ರಾಜಕೀಯವಾಗಿ ಲಾಭ ಆಗುತ್ತೆ ಅಂತಂದ್ರೆ ಎರಡೂ ಪಕ್ಷಗಳಿಗೂ ಲಾಭ ಆಗ್ಬೇಕಲ್ಲ. ಇವತ್ತು ನೀವು ವಿರೋಧ ಪಕ್ಷದಲ್ಲಿ ಇರಬಹುದು, ವಿ ಡೋಂಟ್ ನೋ, ಮುಂದೊಂದು ದಿವಸ ಆಡಳಿತ ಪಕ್ಷಕ್ಕೆ ಬಂದ್ರೂ ಬರಬಹುದು. ಖಂಡಿತ ಮುಂದೆ ನಾವೇ ಬರೋದು. ಅದೇ ನಾನು ಹೇಳ್ತಾ ಇರೋದು, ಯಾವ್ದೋ ಹಳೇ ವರದಿ ಇಟ್ಕೊಂಡು 2013-14 ಸ್ಟಾರ್ಟ್ ಆದಂತಹ ವರದಿನ ಇಟ್ಕೊಂಡು ಇಲ್ಲಿವರೆಗೂ ತಳ್ಕೊಂಡ್ಬಂದು ಅವಾಗ ಎಲೆಕ್ಷನ್ ಮುಂಚೆ ತೋಳ ಬಂತು ತೋಳ ಅಂತ ಇದನ್ನ ಬಿಟ್ಕೊಂಡು ಈಗ 2025 ಮಾಡ್ತಾ ಇದ್ದಾರೆ. ನಾವು ಆಸ್ ಎ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ ಸಿಂಧೂರ ಅವರೇ, ನಾವು ಹೇಳ್ತಿರೋದು ಈ ವರದಿ ಜಾರಿ ಆದ್ಮೇಲೆ ನೋಡೋಣ ಏನೇನ್ ಬರುತ್ತೆ, ಸತ್ಯಾಸತ್ಯತೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಸಮಗ್ರವಾಗಿ ಸೈಂಟಿಫಿಕ್ ಆಗಿ ನಮ್ಗೆ ಇದು ಬರ್ಬೇಕು, ನ್ಯಾಯಯುತವಾಗಿ ಬರ್ಬೇಕು. ಓಕೆ, ಕಾಂಗ್ರೆಸ್ ನಟರಾಜ್ ಗೌಡ್ರು, ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ನಟರಾಜ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಿಂಧೂರ ಅವರೇ. ಜಾತಿ ಗಣತಿ ವರದಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ ಈಗ ಮತ್ತೆ ಒಂದೆಲೆಗೆ ಬಂದಿದೆ. ನಾಳೆ ವರದಿಯನ್ನ ಮಂಡಿಸ್ತಾರೆ ಅನ್ನುವಂಥ ಒಂದಷ್ಟು ಮಾತು. ಇದೆಲ್ಲದರ ನಡುವೆ ಸ್ವಪಕ್ಷದಲ್ಲೇ ಹಲವು ಪ್ರಬಲ ಸಮುದಾಯದ ನಾಯಕರ ವಿರೋಧ ಇದೆ. ಈ ವಿರೋಧದ ನಡುವೆನೂ ಕೂಡ ಜಾತಿ ಜನಗಣತಿ ವರದಿ ಮಂಡನೆ ಆಗುತ್ತಾ, ಜಾರಿ ಆಗುತ್ತಾ, ಹಲವು ಪ್ರಶ್ನೆಗಳು. ಏನ್ ಹೇಳ್ತೀರಿ? ಇಲ್ಲ, ನಾಳೆ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಒಂದು ದಿನ ಆಗಲಿದೆ. ಯಾಕಂದ್ರೆ ಇದೇನು ಸಮೀಕ್ಷೆ ಇದೆ, ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಇದೆಯಲ್ಲ,
ಈ ಸಮೀಕ್ಷೆ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ 75 ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಲಾಗಿದೆ. ಈ ಸಮೀಕ್ಷೆ ಆ ವರದಿಯನ್ನ ಮಂಡಿಸಿ ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ನರೇಂದ್ರ ಮೋದಿ ಸರ್ಕಾರ ಕೂಡ ಎಚ್ಚೆತ್ಕೋಬೇಕು. ಇಡೀ ದೇಶದಲ್ಲಿ ಜಾತಿ ಜನಗಣತಿಯಾಗಿ ಸುಮಾರು 90 ವರ್ಷ ಆಗಿದೆ. 1931 ನಲ್ಲಿ ಕೊನೆ ಬಾರಿ ಜಾತಿ ಜನಗಣತಿ ಆಗಿರ್ತಕ್ಕಂಥದ್ದು ಬ್ರಿಟಿಷ್ ಸರ್ಕಾರ ಇದ್ದಾಗ. ಆಮೇಲೆ ಜಾತಿ ಜನಗಣತಿ ಆಗಿಲ್ಲ. ಸಂವಿಧಾನ ನಮ್ಗೆ ಏನೋ ಬಹಳ ಅವಕಾಶಗಳನ್ನ ಕೊಟ್ಟಿತ್ತು. ಹಿಂದುಳಿದ ವರ್ಗದವರಿಗೆ ಒಂದು ಅವಕಾಶಗಳನ್ನ ಕೊಟ್ಟಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸತೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿತ್ತು. ಇದೆಲ್ಲ ಇದ್ರೂ ಕೂಡ ಇನ್ನೂ ತಾರತಮ್ಯ ಇದೆ. ಈ ಸಮಾಜದಲ್ಲಿ ಒಂದು ದೊಡ್ಡ ಕಂದಕ ಇದೆ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ. ಈ ಅಂತರ ಇದೆಯಲ್ಲ, ಈ ಅಂತರ ಕಡಿಮೆ ಆಗ್ಲಿಕ್ಕೆ ಏನಾದ್ರು ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್ಕಾರದ ಹೊಣೆಗಾರಿಕೆ. ಈ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಟರಾಜ್ ಗೌಡ್ರೆ 13-14 ಮಾಡಿರೋದು ಇಟ್ ಇಸ್ ಕಂಪ್ಲೀಟ್ಲಿ ಅನ್ ಅನ್ಸೈಂಟಿಫಿಕ್ ವೇನಲ್ಲಿ ಮಾಡಿರೋದು ಅಂತ ಹೇಳಲಾಗ್ತಿದೆ. ಬಹಳಷ್ಟು ಜನ ಆಪೋಸಿಷನ್ ಪಾರ್ಟಿಯವ್ರು ಮಾತ್ರ ಹೇಳೋದಲ್ಲ, ನಿಮ್ಮ ಪಕ್ಷದಲ್ಲಿರುವಂತಹ ಶ್ಯಾಮನೂರ್ ಶಿವಶಂಕರಪ್ಪನವರೇ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಒಕ್ಕಲಿಗ ಸಮುದಾಯದ ಒಂದಷ್ಟು ಜನ ಸಚಿವರು ಶಾಸಕರುಗಳು ವಿರೋಧ ವ್ಯಕ್ತಪಡಿಸಿದ್ರು. ಸ್ವಪಕ್ಷದಲ್ಲೇ ಒಪ್ಪಿಗೆ ಇಲ್ಲ ಅದನ್ನ ಜಾರಿ ಮಾಡೋದಕ್ಕೆ. ನೀವು ಹೇಳ್ತಾ ಇದ್ರಿ ಮತ್ತೆ ಅನ್ಸೈಂಟಿಫಿಕ್ ವೇನಲ್ಲಿ ಆಗಿದೆ ಈ ವರದಿ ಅನ್ನುವಂಥದ್ದು. ಜೊತೆಗೆ ಯಾವಾಗ ಬಂದಿದ್ರು, ಸಮೀಕ್ಷೆ ಯಾವಾಗ ನಡೆಸಿದ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನನಗೂ ಆ ಪ್ರಶ್ನೆ ಇದೆ, ಯಾವಾಗ ಸಮೀಕ್ಷೆ ನಡೆಸಿದ್ರು ಅಂದ್ರೆ 7 ಕೋಟಿ ಜನರ ವಿಚಾರವೂ ಅದರಲ್ಲಿದೆ ಅಥವಾ ಮಾಹಿತಿ ಇದೆ ಅಂತ ಬಂದಾಗ ಯಾವಾಗ ನಡೆಸಿದ್ರಪ್ಪ ಈ ಸಮೀಕ್ಷೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಆಯ್ತು, ಈಗ ನೋಡಿ, ಇದು ವೈಜ್ಞಾನಿಕ ಅವೈಜ್ಞಾನಿಕ ಅಂದ್ರೆ ಏನು, ವೈಜ್ಞಾನಿಕ ಅಂದ್ರೆ ಏನು, ಅವೈಜ್ಞಾನಿಕ ಅಂದ್ರೆ ಏನು, ಇದ್ರೊಳಗೆ ಏನಕ್ಕೆ ಅರ್ಥ ಏನ್ ಬರುತ್ತೆ ನೋಡಿ. ಕೆಲವರು ಈ ನಾಗಪುರದವರು ಬಿಜೆಪಿಗೆ ಅಂತ ಕೆಲವು ನಾಯಕರುಗಳು ಇದನ್ನ ಕಾನ್ ಮಾಡ್ಬಿಡ್ತಾರೆ. ಅವೈಜ್ಞಾನಿಕ ಅಂತ ಏನು ಬರೋದಿಲ್ಲ. ಇದು ಸಮೀಕ್ಷೆ ಇಲ್ಲ, ಇದು ಸಮೀಕ್ಷೆ ಅಂದ್ರೆ ಏನು? ಸಮೀಕ್ಷೆ ಅಂದ್ರೆ ಒಂದು ನೋಡಿ, ಈಗ ನಮ್ಗೆ ಈ ಸಮೀಕ್ಷೆಗಳು ಗೊತ್ತಾಗ್ತದೆ. ಸಮೀಕ್ಷೆಗಳಂದ್ರೇನು ಸಂಪೂರ್ಣ 100% ಮನೆಗೂ ಬರುತ್ತೆ ಅಂತಿಲ್ಲ. ಸಮೀಕ್ಷೆಯಲ್ಲಿ 80% ಮನೆಗೆ ಬಂದ್ರು ಆಯ್ತು, 70% ಮನೆಗೆ ಬಂದ್ರು ಆಯ್ತು. ಸಮೀಕ್ಷೆ ಅನ್ನೋದು ಮಾಹಿತಿಗಳ ಸಂಗ್ರಹ. ಅಲ್ಲ, 70% ಮನೆಗೆ ಬಂದ್ರು ಆಯ್ತು ಅಂದ್ಬಿಟ್ರೆ ನಟರಾಜ್ ಗೌಡ್ರೆ, ಇನ್ನು 30% ಮನೆದನ್ನ ನೀವು ಹಂಗೆ ನಿಮ್ ಇಷ್ಟ ಬಂದಂಗೆ ಲೆಕ್ಕ ಹಾಕೊಂಡ್ಬಿಡ್ತೀರಾ ಹೆಂಗೆ? ಇಲ್ಲ, ಇದು ಜನಗಣತಿ ಲೆಕ್ಕ ಹಾಕೊಂಡ್ಬಿಡ್ತೀರಾ ಹೆಂಗೆ? ಸಿಂಧೂರ ಅವರೇ, ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಜನಗಣತಿ ಬೇರೆ, ನಾನು ಕೇಳಿಸ್ಕೊಳ್ಳಿ, ಗಣತಿ ಬೇರೆ, ಜಾತಿ ಜನಗಣತಿ ಬೇರೆ, ಜನಗಣತಿ ಬೇರೆ. ಇದು ಜನಗಣತಿಯೂ ಅಲ್ಲ, ಜಾತಿ ಜನಗಣತಿಯೂ ಅಲ್ಲ. ಇದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯಲ್ಲಿ ಅಲ್ಲಿ ಏನು 55 ಕ್ವಶನ್ಗಳನ್ನ ತೆಗೆದುಕೊಂಡಿದ್ದಾರೆ. ಆ 55 ಕ್ವಶನ್ಗಳಲ್ಲಿ ನಿನ್ನ ಮನೆಯಲ್ಲಿ ಯಾರು ಪದವೀಧರ ಇದ್ದಾರೆ, ನಿಮ್ಮ ಮನೆಯಲ್ಲಿ ಯಾರು ಪದವೀಧರರು, ಯಾವ